ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಬಹಳ ನಿರೀಕ್ಷೆಯನ್ನು ಹುಟ್ಟಿಸಿದಂತ ಗೃಹಲಕ್ಷ್ಮಿ ಎಡವಟ್ಟು ಕಮಲ ಪಾಳ್ಯಕ್ಕೆ ಈಗ ಬ್ರಹ್ಮಾಸ್ತ್ರವಾಗಿದೆ. ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳ ಪೈಕಿ ಗೃಹಲಕ್ಷ್ಮಿ ಮಹತ್ವಾಕಾಂಕ್ಷಿಯ ಯೋಜನೆ ಈಗ ಅದೇ ಕಮಲ ಪಾಳ್ಯಕ್ಕೆ ಬ್ರಹ್ಮಾಸ್ತ್ರ ಆಗಿದೆ. ಬೀದಿಗಿಳಿದು ಹೋರಾಟಕ್ಕೆ ಕೇಸರಿ ನಾರಿಯರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಬಿಜೆಪಿಯ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆಯ ಹೆಜ್ಜೆಯನ್ನ ಹಿಡಿಯಲಾಗಿದೆ. ಸರ್ಕಾರ ಜೊತೆಗೆ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಸಜ್ಜಾಗ್ತಾ ಇದೆ. ಡಿಸೆಂಬರ್ 22ರಿಂದ ಎಲ್ಲ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಸದನದಲ್ಲಿ ಹೆಬ್ಬಾಳ್ಕರ್ ವಿರುದ್ಧ ಬಿಜೆಪಿ ಸದಸ್ಯರು ಗುಡುಗಿದ್ರು. ಸದನದ ಹೊರಗೂ ಮಹಿಳಾ ಮೋರ್ಚಾದಿಂದ ಈಗ ಕದನದ ಕಹಳೆಯನ್ನ ಊದಲಾಗಿದೆ. ನಿನ್ನೆ ನೇರವಾಗಿ ಬೆಳಗಾವಿಯ ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ಬಿಜೆಪಿಯ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಅಕ್ಕ ಅಕ್ಕ ರೊಕ್ಕ ಹೊಡೆದಿರೋದು ಪಕ್ಕ ಅನ್ನೋ ಘೋಷಣೆಯ ಮೂಲಕ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಬಿಜೆಪಿಯ ಮಹಿಳಾ ಮೋರ್ಚಾ ಕಾರ್ಯಕರ್ತೆಯರು ರಸ್ತೆಗಿಳಿದು ಹೋರಾಟವನ್ನ ಮಾಡ್ತಾ ಇದ್ರು. ಒಂದು ಕಡೆ ಸದನದ ಒಳಗಡೆ ಇದೇ ಗೃಹಲಕ್ಷ್ಮಿ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಹುಬ್ಬಳ್ಳಿ ಧಾರವಾಡ ಕೇಂದ್ರ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಶಾಸಕ ಮಹೇಶ್ ತೆಂಗಿನಕಾಯಿ ಯಾವಾಗ ಪ್ರಸ್ತಾವನೆಯನ್ನ ಸಲ್ಲಿಸಿದ್ರೋ, ಪ್ರಸ್ತಾಪವನ್ನ ಮಾಡಿದ್ರೋ, ಸದನದಲ್ಲಿ ಗದ್ದಲ ಕೋಲಾಹಲ ಉತ್ತರಕ್ಕಾಗಿ ಪಟ್ಟು ಹಿಡಿಯಲಾಗಿತ್ತು ಬಿಜೆಪಿ ಸದಸ್ಯರಿಂದ. ಖುದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸದನಕ್ಕೆ ಹಾಜರಾಗಿ ವಿಷಾದವನ್ನು ವ್ಯಕ್ತಪಡಿಸಿ 2 ತಿಂಗಳ ಹಣ ಬಾಕಿ ಇದೆ ಅನ್ನೋ ಒಂದು ಮಾಹಿತಿಯನ್ನು ಹಂಚಿಕೊಂಡ್ರು. ಆದಷ್ಟು ಬೇಗ ಅದನ್ನು ನೀಡೋದಾಗಿ ಕೂಡ ಮಾಹಿತಿಯನ್ನು ಕೊಟ್ಟರು. ಅದಾದ ಬಳಿಕ ಬಿಜೆಪಿಗೆ ದೊಡ್ಡ ಅಸ್ತ್ರ ಸಿಕ್ಕಂತಾಗಿತ್ತು. ಯಾವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಇಲಾಖೆಯಲ್ಲಿಯೇ ಇಷ್ಟು ದೊಡ್ಡ ಎಡವಟ್ಟಾಗಿದೆ ಅನ್ನೋದು ಗೊತ್ತಾಯ್ತೋ, ಸಚಿವರ ಗಮನಕ್ಕೂ ಬಾರದೆ ಎಡವಟ್ಟು ಹೇಗಾಯಿತು ಅನ್ನೋ ಪ್ರಶ್ನೆಯನ್ನ ರಾಜ್ಯ ಸರ್ಕಾರಕ್ಕೆ ವಿಪಕ್ಷಗಳು ಮಾಡಿದ್ವು. ಸದನದ ಒಳಗಡೆ ಎರಡೂ ಸದನದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ. ವಿಧಾನಸಭೆ, ವಿಧಾನ ಪರಿಷತ್. ವಿಧಾನಸಭೆಯಲ್ಲಿ ಈ ವಿಚಾರ ಮೊದಲು ಪ್ರಸ್ತಾಪ ಆಯಿತು. ಅದಾದ ಬಳಿಕ ವಿಧಾನ ಪರಿಷತ್ನಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಆಯಿತು. ಇನ್ನು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿಷಾದವನ್ನು ವ್ಯಕ್ತಪಡಿಸಿದ್ರು. ಸದನದ ಒಳಗಡೆ ಕ್ಷಮೆಯನ್ನ ಯಾಚನೆ ಮಾಡಿದ್ರು. ಹೌದು, ಈ ರೀತಿ ಆಗಿರೋದು ನಿಜ, ನನ್ನ ಗಮನಕ್ಕೆ ಬಂದಿದೆ, ಆದಷ್ಟು ಬೇಗ ಇದನ್ನು ಸರಿಪಡಿಸ್ತೀವಿ ಅಂತ. ಬಟ್ ಆರೋಪ ಏನು? ಬರೋಬ್ಬರಿ 5,000 ಕೋಟಿ ರೂಪಾಯಿಗಳನ್ನ ಸಚಿವರು ನುಂಗ್ಬಿಟ್ಟಿದ್ದಾರೆ ಅನ್ನೋ ಆರೋಪವನ್ನ ಬಿಜೆಪಿ ಮಾಡ್ತು. ಈಗ ಮಹಿಳಾ ಮೋರ್ಚಾ ರಸ್ತೆಗಿಳಿದು ಹೋರಾಟವನ್ನ ಮಾಡ್ತಾ ಇದೆ. ಸದನ ನಿನ್ನೆಗೆ ಮುಕ್ತಾಯ ಆಗಿದೆ, ಅನಿರ್ದಿಷ್ಟಾವಧಿ. ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಡೆದಂತಹ ಚಳಿಗಾಲದ ಅಧಿವೇಶನ ಮುಕ್ತಾಯ ಆಗಿದೆ. ಈಗ ಸದನದ ಹೊರಗಡೆ ಬಿಜೆಪಿ ಇದನ್ನ ದೊಡ್ಡ ಅಸ್ತ್ರವನ್ನಾಗಿ ಮಾಡಿಕೊಂಡು ರಸ್ತೆಗಿಳಿದು ಹೋರಾಟವನ್ನ ಮಾಡ್ತಾ ಇದೆ. ಎಲ್ಲಿ 2,000 ರೂಪಾಯಿ ಮಹಿಳೆಯರಿಗೆ ಕೊಡಬೇಕಾದಂಥ 2,000 ರೂಪಾಯಿ ಹಣ ಎಲ್ಲಿ? ಗೃಹಲಕ್ಷ್ಮಿ ಯೋಜನೆಯ ಹಣ ಎಲ್ಲಿ ಅಂತ ಸೋಮವಾರದಿಂದ ಎಲ್ಲ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಹೋರಾಟವನ್ನ ಮಾಡಲಿಕ್ಕೆ ಬಿಜೆಪಿ ಮಹಿಳಾ ಮೋರ್ಚಾ ಸಜ್ಜಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.